ಬೆಂಗಳೂರು ನಮ್ಮ ಕರ್ನಾಟಕದ ಹೃದಯ. ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಮ್ಮೆ ಪಡುತ್ತಿದ್ದ ನಗರ. ಆದ್ರೆ ಇವತ್ತು ನಿಧಾನವಾಗಿ ಈ ನಗರದಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆಯಾ ಅನ್ನೋ ಅನುಮಾನ ಹಲವರ ಮನಸ್ಸಿನಲ್ಲಿ ಹುಟ್ಟಿದೆ. ಇದಕ್ಕೆ ದೊಡ್ಡ ಉದಾಹರಣೆ ಇವತ್ತು ಎಲ್ಲೇ ನೋಡಿದ್ರೂ ಕೇಳೋ ಒಂದು ಪದ, ಕೋ ಲಿವಿಂಗ್. ಕೋ ಲಿವಿಂಗ್. ಕೆಲವು ತಿಂಗಳುಗಳ ಹಿಂದೆ ಇದು ಅಷ್ಟೇನೂ ಕೇಳಿಸೋದಿಲ್ಲ. ಆದ್ರೆ ಇವತ್ತು ಒಂದು ಏರಿಯಾದಲ್ಲಿ ಹೋದ್ರೆ ಸಾಕು, ಒಂದು ಜೆಂಟ್ಸ್ ಪಿಜಿ ಇದ್ದ ಜಾಗದಲ್ಲಿ ಈಗ 5 ರಿಂದ 7 ಕೋ ಲಿವಿಂಗ್ ಸ್ಪೇಸ್ಗಳು ಕಾಣಿಸುತ್ತಿವೆ. ಮೊದಲೇನಿತ್ತು ಗೊತ್ತಾ? ಜೆಂಟ್ಸ್ ಬೂಗಳು, ಲೇಡೀಸ್ ಬೂಗಳು, ಒಂದು ಬ್ಯಾಲೆನ್ಸ್ ಇತ್ತು. ಹೆಣ್ಣು ಮಕ್ಕಳಿಗೆ ತಮ್ಮದೇ ಆದ ಸೇಫ್ಟಿ, ಪ್ರೈವೇಸಿ ಇತ್ತು. ಆದ್ರೆ ಈಗ ಆ ಬ್ಯಾಲೆನ್ಸ್ ನಿಧಾನವಾಗಿ ಕಳೆದು ಹೋಗ್ತಾ ಇದೆ. ಬಹಳಷ್ಟು ಲೇಡೀಸ್ ಬೂಗಳನ್ನು ಕೋ ಲಿವಿಂಗ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಇದು ಸಿಂಪಲ್ ಬದಲಾವಣೆ ಅಲ್ಲ, ಇದು ಒಂದು ಲೈಫ್ ಸ್ಟೈಲ್ ಚೇಂಜ್, ಒಂದು ಕಲ್ಚರ್ ಚೇಂಜ್. ಒಂದೇ ಬಿಲ್ಡಿಂಗ್ನಲ್ಲಿ ಹುಡುಗರು ಮತ್ತು ಹುಡುಗಿಯರು ಒಟ್ಟಿಗೆ ಇರುವುದು, ಲಿಫ್ಟ್ನಲ್ಲಿ ಒಟ್ಟಿಗೆ ಹೋಗೋದು, ಡೈನಿಂಗ್ ಏರಿಯಾದಲ್ಲಿ ಕೂತು ಊಟ ಮಾಡೋದು, ಕಾಮನ್ ಸ್ಪೇಸ್ಗಳಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಕೇಳೋಕೆ ನಾರ್ಮಲ್ ಅನಿಸಬಹುದು. ಆದ್ರೆ ಗ್ರೌಂಡ್ ಅಚಿಕ್ಸೊಟನಲ್ಲಿ ಏನಾಗ್ತಾ ಇದೆ ಗೊತ್ತಾ? ಕೆಲವು ಕಡೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರೈವೇಸಿ ಅನ್ನೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬರುತ್ತಿದೆ. ರಾತ್ರಿ ಓದಲು, ಸ್ವಂತವಾಗಿ ಇರಲು ಕೂಡ ಕಂಫರ್ಟ್ ಇಲ್ಲ ಅನ್ನೋ ಮಾತು ಕೇಳ್ತಾ ಇದೆ. ಕೆಲವು ಹುಡುಗರ ವರ್ತನೆ ಸರಿಯಾಗಿಲ್ಲ ಅನ್ನೋ ಅನುಭವಗಳು ಕೂಡ ಬರುತ್ತಿವೆ. ಲಿಫ್ಟ್ನಲ್ಲಿ, ಕಾರಿಡಾರ್ನಲ್ಲಿ, ಡೈನಿಂಗ್ನಲ್ಲಿ ಅಸೌಕರ್ಯ ಆಗ್ತಾ ಇದೆ. ಇದು ಒಂದು ಸೈಡ್. ಅಂದ್ರೆ ಇನ್ನೊಂದು ಸೈಡ್ ಇನ್ನೂ ದೊಡ್ಡದು. ಬೆಂಗಳೂರು ಒಂದು ಮಿಕ್ಸ್ ಕಲ್ಚರ್ ನಗರ. ಇಲ್ಲಿ ಹೊರ ರಾಜ್ಯದ ಜನರು ಬರುತ್ತಾರೆ, ಅದು ಒಳ್ಳೆಯದೇ. ಆದ್ರೆ ಅವರ ಜೊತೆ ಅವರ ಲೈಫ್ ಸ್ಟೈಲ್ ಕೂಡ ಬರುತ್ತಿದೆ. ಪಾರ್ಟಿ ಕಲ್ಚರ್, ನೈಟ್ ಲೈಫ್, ಲಿವ್ ಇನ್ ರಿಲೇಶನ್ಶಿಪ್ಸ್. ಇದು ತಪ್ಪು ಅಂತ ಹೇಳೋದಿಲ್ಲ. ಆದ್ರೆ ಪ್ರಶ್ನೆ ಏನು ಅಂದ್ರೆ, ಇದು ಎಷ್ಟು ಮಟ್ಟಿಗೆ ನಮ್ಮ ಸಮಾಜಕ್ಕೆ ಸೂಕ್ತ? ಯಾಕಂದ್ರೆ ಒಂದು ಸಮಾಜ ನಿಧಾನವಾಗಿ ಬದಲಾಗುತ್ತಾ ಹೋದ್ರೆ ಅದರಿಂದ ಮುಂದೆ ದೊಡ್ಡ ಪರಿಣಾಮಗಳು ಬರುತ್ತವೆ. ಇನ್ನೊಂದು ಮುಖ್ಯ ವಿಷಯ, ಈ ಕೋ ಲಿವಿಂಗ್ ಕಾನ್ಸೆಪ್ಟ್ ಯಾಕೆ ಇಷ್ಟು ಫಾಸ್ಟ್ ಆಗಿ ಬರುತ್ತಾ ಇದೆ ಗೊತ್ತಾ? ಸಿಂಪಲ್ ಉತ್ತರ, ಹಣ. ಪಿಜಿ ಓನರ್ಸ್ಗೆ ಇದು ಗೋಲ್ಡನ್ ಅಪಾರ್ಚುನಿಟಿ. ಒಂದು ಪಿಜಿ ಅನ್ನು ಕೋ ಲಿವಿಂಗ್ ಆಗಿ ಕನ್ವರ್ಟ್ ಮಾಡಿದ್ರೆ ರೆಂಟ್ ಜಾಸ್ತಿ, ಪ್ರಾಫಿಟ್ ಜಾಸ್ತಿ. ಆದ್ರೆ ಆ ಲಾಭಕ್ಕಾಗಿ ಅವರು ಯೋಚಿಸ್ತಾರಾ ಸಮಾಜದ ಮೇಲೆ ಪರಿಣಾಮ ಏನು ಅಂತ? ಅಷ್ಟಾಗಿ ಇಲ್ಲ ಅನ್ನೋ ಅನುಭವ ಹಲವರಿಗೆ ಇದೆ. ಇವತ್ತು ಯುವಕರು, ವಿಶೇಷವಾಗಿ 18-22 ವಯಸ್ಸಿನವರು, ತುಂಬಾ ಈಸಿಯಾಗಿ ಹೊಸ ಲೈಫ್ ಸ್ಟೈಲ್ಗಳಿಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಮೊದಲೇನಿತ್ತು, ಒಬ್ಬರನ್ನೊಬ್ಬರು ನೋಡೋಕೆ ಕೂಡ ಎಷ್ಟು ಕಷ್ಟ ಆಗ್ತಿತ್ತು. ಒಂದು ಮೀಟ್ ಮಾಡೋಕೆ ಪ್ಲಾನ್ ಮಾಡ್ಬೇಕಾಗುತ್ತಿತ್ತು. ಆದ್ರೆ ಇವತ್ತು ಸೇಮ್ ಬಿಲ್ಡಿಂಗ್, ಸೇಮ್ ಸ್ಪೇಸ್, ಫುಲ್ ಫ್ರೀಡಮ್. ಫ್ರೀಡಮ್ ಒಳ್ಳೆಯದೇ, ಆದ್ರೆ ಲಿಮಿಟ್ ಇಲ್ಲದ ಫ್ರೀಡಮ್ ಯಾವಾಗಲೂ ರಿಸ್ಕ್. ಹೀಗೆ ಮುಂದುವರಿದ್ರೆ ರಿಲೇಶನ್ಶಿಪ್ಸ್ ವ್ಯಾಲ್ಯೂ ಕಡಿಮೆಯಾಗಬಹುದು, ಫ್ಯಾಮಿಲಿ ವ್ಯಾಲ್ಯೂಸ್ ಮೇಲೆ ಪರಿಣಾಮ ಬೀಳಬಹುದು. ಮತ್ತೆ ಒಂದು ಸಿಂಪಲ್ ವಿಷಯ, ಇವತ್ತು ನಾವು ನೋಡೋದು ನಾಳೆ ನಮ್ಮ ಸುತ್ತಲಿನ ಮಕ್ಕಳು ಇಮಿಟೇಟ್ ಮಾಡ್ತಾರೆ. ಅವರು ಹಾಗೆ ಇದ್ದಾರೆ, ನಾವು ಕೂಡ ಹಾಗೆ ಇರೋಣ ಅನ್ನೋ ಮೆಂಟಾಲಿಟಿ ಬರುತ್ತದೆ. ಹೀಗೆ ನಿಧಾನವಾಗಿ ಇಲ್ಲದ ವಿಷಯಗಳು ಕೂಡ ಸಮಾಜದಲ್ಲಿ ನಾರ್ಮಲ್ ಆಗಿ ಬಿಡುತ್ತವೆ. ಇದರ ಪರಿಣಾಮ ಏನು ಗೊತ್ತಾ? ನಾಳೆ ಪೊಲೀಸರಿಗೆ ಹೊಸ ಸಮಸ್ಯೆಗಳು, ಸ್ಟೇಷನ್, ಕೋರ್ಟ್ ಕೇಸ್ಗಳು, ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್. ಹಾಗಾದ್ರೆ ಸೊಲ್ಯೂಷನ್ ಏನು? ಕೋ ಲಿವಿಂಗ್ ಸಂಪೂರ್ಣ ತಪ್ಪು ಅಂತ ಹೇಳೋದು ಸರಿಯಲ್ಲ. ಯಾಕಂದ್ರೆ ಕೆಲವರಿಗೆ ಅದು ನಿಜವಾಗಿಯೂ ಉಪಯೋಗವಾಗುತ್ತದೆ. ಜಾಬ್ ಮಾಡುವವರು, ಮ್ಯಾರಿಡ್ ಕಪಲ್ಸ್, ಹೊರ ಊರಿನಿಂದ ಬಂದವರು. ಆದ್ರೆ ನಿಯಮಗಳು ಬೇಕು, ಕಂಟ್ರೋಲ್ ಬೇಕು, ಸರಿಯಾದ ವ್ಯವಸ್ಥೆ ಬೇಕು. ಬಹುಶಃ ಮ್ಯಾರಿಡ್ ಕಪಲ್ಸ್ಗೆ ಮಾತ್ರ ಅಲೌ ಮಾಡೋದು, ಅಥವಾ ಸ್ಟ್ರಿಕ್ಟ್ ವೆರಿಫಿಕೇಶನ್ ರೂಲ್ಸ್ ಇರೋದು. ಇವು ಇದ್ದರೆ ಬ್ಯಾಲೆನ್ಸ್ ಮೇಂಟೈನ್ ಆಗಬಹುದು. ಕೊನೆಯಲ್ಲಿ ಒಂದು ಮಾತು, ಇದು ಸಣ್ಣ ವಿಷಯ ಅಂತ ಕಾಣಬಹುದು, ಆದ್ರೆ ಇಗ್ನೋರ್ ಮಾಡಿದ್ರೆ ನಾಳೆ ದೊಡ್ಡ ಪರಿಣಾಮ ಕೊಡಬಹುದು. ಬೆಂಗಳೂರು ನಮ್ಮದು, ಅದರ ಹೆಸರು, ಅದರ ಕಲ್ಚರ್ ಕೂಡ ನಮ್ಮ ಜವಾಬ್ದಾರಿ. ಇವತ್ತು ನಾವು ಯೋಚಿಸಬೇಕು, ಮಾತನಾಡಬೇಕು. ನಿಮ್ಮ ಅಭಿಪ್ರಾಯ ಏನು? ಕೋ ಲಿವಿಂಗ್ ಒಳ್ಳೆಯದಾ ಅಥವಾ ಕೆಟ್ಟದಾ? ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ.